ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಈ ಇರ್ರೆಗ್ಯುಲರ್ ಪೀರಿಯಡ್ಸ್‌ನ ಹೇಗೆ ನ್ಯಾಚುರಲ್ ಆಗಿ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆಲ್ಲರಿಗೂ ನೀಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಈ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ತುಂಬ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕೆಲವೊಂದು ಅಂಡರ್ಲೈಯಿಂಗ್ ಕಾರಣಗಳು ಇರುತ್ತೆ ಅಂತಲೇ ಹೇಳ್ಬೋದು. ಓಕೆ. ಈ ಇರ್ರೆಗ್ಯುಲರ್ ಪೀರಿಯಡ್ಸ್‌ನ ನೀವು ಸರಿ ಮಾಡ್ಕೊಳ್ಬೇಕಂತಂದರೆ ನೀವು ವೆಲ್ ಬ್ಯಾಲೆನ್ಸ್ಡ್ ಆಗಿರುವಂತಹ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಡಯಟಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಅಧಿಕವಾಗಿರೋ ಥರ ನೀವು ನೋಡ್ಕೊಳ್ಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಮತ್ತು ಕೆಲವೊಂದು ಡಯಟ್ರಿ ಸ್ಟ್ರಾಟಜೀಸ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗುತ್ತೆ. ಓಕೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈ ಇರ್ರೆಗ್ಯುಲರ್ ಪೀರಿಯಡ್ಸ್ನ ಸರಿ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಅವುಗಳಲ್ಲಿ ಮೊದಲನೆಯದು ನೋಡೋದಾದರೆ ಐರನ್. ಓಕೆ. ಈ ಕಬ್ಬಿಣದ ಅಂಶ ಅಧಿಕವಾಗಿರುವಂತಹ ಆಹಾರಗಳನ್ನ ನೀವು ಸೇವನೆ ಮಾಡೋದು ತುಂಬ ಅಗತ್ಯ ಅಂತಲೇ ಹೇಳ್ಬೋದು. ಯಾವಾಗ ಈ ಕಬ್ಬಿಣದ ಕೊರತೆ ಉಂಟಾಗುತ್ತೋ ಅಂದರೆ ಐರನ್ ಡಿಫಿಷಿಯನ್ಸಿ ಇರುತ್ತೋ ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಕಾರಣ ಆಗುತ್ತೆ ಮತ್ತು ಪೀರಿಯಡ್ಸ್ ಟೈಮಲ್ಲಿ ಹೆವಿ ಬ್ಲೀಡಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಐರನ್ ರಿಚ್ ಫುಡ್ಗಳನ್ನ ನಿಮ್ಮ ಆಹಾರದಲ್ಲಿ ತಪ್ಪದೆ ಅಳವಡಿಸ್ಕೊಳ್ಬೇಕಾಗತ್ತೆ. ಈ ಐರನ್ ಯಾವ್ಯಾವ ಆಹಾರಗಳಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ ಮೇನ್ಲಿ ಸೊಪ್ಪುಗಳಲ್ಲಿ ಮೆಂತ್ಯ ಸೊಪ್ಪು ಇರ್ಬೋದು, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು. ಈ ರೀತಿ ಸೊಪ್ಪುಗಳನ್ನ ನೀವು ದಿನನಿತ್ಯ ನಿಮ್ಮ ಡಯಟಲ್ಲಿ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಥರದ ಸೊಪ್ಪನ್ನು ನೀವು ನಿಮ್ಮ ಡಯಟಲ್ಲಿ ಡೈಲಿ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಓಕೆ. ಮತ್ತು ಕಾಳುಗಳು ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಸಿರಿಧಾನ್ಯಗಳು, ಓಕೆ, ಹೋಲ್ ಗ್ರೈನ್ಸ್, ಓಕೆ, ತರಕಾರಿಗಳು, ಇವುಗಳನ್ನೆಲ್ಲ ಸರಿಯಾಗಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಮತ್ತು ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸಲ್ಲೂ ಕೂಡ ಗುಡ್ ಅಮೌಂಟ್ ಆಫ್ ಕಬ್ಬಿಣದ ಅಂಶ ಇರೋದ್ರಿಂದ ನೀವು ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸನ್ನು ಕೂಡ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಕಬ್ಬಿಣದ ಅಂಶ ರಿಚ್ ಇರುವಂತಹ ಆಹಾರದ ಜೊತೆಗೆ ನೀವು ವಿಟಮಿನ್ ಸಿ ರಿಚ್ ಇರುವಂತಹ ಆಹಾರಗಳನ್ನು ಕೂಡ ಸೇವನೆ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಈ ಕಬ್ಬಿಣದ ಅಂಶ ಸರಿಯಾಗಿ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕು ಅಂತ ಅಂದರೆ ಅದಕ್ಕೆ ವಿಟಮಿನ್ ಸಿ ಅಗತ್ಯವಾಗಿ ಬೇಕಾಗುತ್ತೆ. ಈ ವಿಟಮಿನ್ ಸಿ ನಮಗೆ ಈ ಆಮ್ಲದಲ್ಲಿ ಅಂದರೆ ಬೆಟ್ಟದ ನೆಲ್ಲಿಕಾಯಲ್ಲಿ, ಓಕೆ, ಮತ್ತು ಸಿಟ್ರಸ್ ಫ್ರೂಟ್ಸ್, ಲೆಮನ್ ಇರ್ಬೋದು, ಓಕೆ, ಮೂಸಂಬಿ, ಆರೆಂಜಸ್, ಓಕೆ, ಮತ್ತು ಸೀಬೆಹಣ್ಣು, ಇವುಗಳಲ್ಲೂ ಕೂಡ ಈ ವಿಟಮಿನ್ ಸಿ ಇರುತ್ತೆ. ಮೇನ್ಲಿ ನೋಡೋದಾದರೆ ವೆಜಿಟೇರಿಯನ್ಸ್ ಈ ವಿಟಮಿನ್ ಸಿ ರಿಚ್ ಇರುವಂತಹ ಆಹಾರಗಳನ್ನ ತಪ್ಪದೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಅಂದರೆ ಈ ಕಬ್ಬಿಣದ ವೆಜಿಟೇರಿಯನ್ ಫುಡ್ಡಲ್ಲಿರುವಂತಹ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಬೇಕು ಅಂದರೆ ಅಲ್ಲಿ ವಿಟಮಿನ್ ಸಿ ಅಗತ್ಯವಾಗಿ ಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ನೋಡೋದಾದರೆ ಮೆಗ್ನೀಷಿಯಮ್. ಇದು ಕೂಡ ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಮತ್ತು ಮೆನ್ಸ್ಟ್ರುಯಲ್ ಕ್ರಾಂಪ್ಸ್ನ ಕಡಿಮೆ ಮಾಡೋದಕ್ಕೆ ಮತ್ತು ಈ ಮಸಲ್ ಪೈನ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಮೆಗ್ನೀಷಿಯಮ್. ಆದ್ದರಿಂದ ನೀವು ಮೆಗ್ನೀಷಿಯಮ್ ಅಧಿಕವಾಗಿರುವಂತಹ ಆಹಾರಗಳನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಈ ಮೆಗ್ನೀಷಿಯಮ್ ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸಲ್ಲಿ ಮೇನ್ಲಿ ಜಾಸ್ತಿ ಇರುತ್ತೆ. ಓಕೆ. ಕಾಳುಗಳಿರ್ಬೋದು ಮತ್ತು ಹೋಲ್ ಸೀರಿಯಲ್ಸ್ನು ಕೂಡ ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ನೋಡೋದಾದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸಲ್ಲಿ ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತು ಪೀರಿಯಡ್ ಪೇಯ್ನ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಮೇನ್ಲಿ ವೆಜಿಟೇರಿಯನ್ ಸೋರ್ಸಸಲ್ಲಿ ವಾಲ್ನಟ್ಸಲ್ಲಿ ಇರುತ್ತೆ, ಫ್ಲಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸಲ್ಲಿ ಅಧಿಕವಾಗಿರುತ್ತೆ. ಈ ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸನ್ನು ನಿಮ್ಮ ಡಯಟಲ್ಲಿ ನೀವು ತಪ್ಪದೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತ ಅಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್. ಓಕೆ. ಈ ಬಿ ವಿಟಮಿನ್ಸ್ ಈ ಮೆನ್ಸ್ಟ್ರುಯಲ್ ಸೈಕಲ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಈ ಬಿ ವಿಟಮಿನ್ಸ್ ನಮಗೆ ಈ ಸೊಪ್ಪುಗಳು, ಹೋಲ್ ಗ್ರೈನ್ಸ್, ಮಿಲ್ಲೆಟ್ಸ್ ಮತ್ತು ಡೈರಿ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ. ಮೇನ್ಲಿ ಈ ಡೈರಿ ಮತ್ತು ಡೈರಿ ಪ್ರಾಡಕ್ಟ್ಸಲ್ಲಿ ವಿಟಮಿನ್ B12 ಅಧಿಕವಾಗಿರುತ್ತೆ. ಈ ವಿಟಮಿನ್ B12 ಈ ಮೆನ್ಸ್ಟ್ರುಯಲ್ ರೆಗ್ಯುಲರ್ ಮಾಡೋದಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಯಾವಾಗ ಈ ವಿಟಮಿನ್ B12 ಕೊರತೆ ಇರುತ್ತೋ ಆಗ ಈ ಮೆನ್ಸ್ಟ್ರುಯಲ್ ಇರ್ರೆಗ್ಯುಲಾರಿಟೀಸ್ ಜಾಸ್ತಿ ಇರುತ್ತೆ. ಇಲ್ಲಿ ಅಮೆನೋರಿಯಾ ಆಗುವಂತಹ ಚಾನ್ಸಸ್ಸು
ಕೂಡ ಇರುತ್ತೆ. ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಕಂಪ್ಲೀಟ್ ಆಗಿ ನಿಲ್ಲುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಆದ್ದರಿಂದ ವಿಟಮಿನ್ B12 ರಿಚ್ ಇರುವಂತಹ ಆಹಾರ ಪದಾರ್ಥಗಳು ಡೈರಿ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಮೇನ್ಲಿ ಫಾರ್ ವೆಜಿಟೇರಿಯನ್ಸ್. ಸೊ ನೀವು ಮಿಲ್ಕ್ ಇರ್ಬೋದು, ಮೊಸರು, ಚೀಸ್ ಮತ್ತು ಪನೀರನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಸೇವನೆ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ವಿಟಮಿನ್ ಡಿ. ಸೊ ಇದು ಕೂಡ ತುಂಬ ಅವಶ್ಯಕವಾಗಿ ಬೇಕಾಗಿರುವಂತಹ ನ್ಯೂಟ್ರಿಷನ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬ ಜನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಮೇಯ್ನಾಗಿ ನ್ಯಾಚುರಲ್ ಸೋರ್ಸ್ ಯಾವುದು ಈ ವಿಟಮಿನ್ ಡಿಗೆ ಅಂತ ನೋಡೋದಾದರೆ ಸನ್ಲೈಟ್. ಓಕೆ, ಸೊ ನೀವು ಅಟ್ಲೀಸ್ಟ್ 15 to 20 ಮಿನಿಟ್ಸ್ ದಿನನಿತ್ಯ ಸನ್ಲೈಟ್ಗೆ ನಿಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಸೊ ನೀವು ಬೆಳಗ್ಗೆ ಸಮಯದಲ್ಲಿ 11 ಗಂಟೆ ಒಳಗಡೆ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಎಕ್ಸ್ಪೋಸ್ ಮಾಡಿ, ಇಲ್ಲ ಅಂದರೆ ಸಂಜೆ ಸಮಯದಲ್ಲಿ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ನೀವು ನಿಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಸನ್ಲೈಟ್ಗೆ. ಓಕೆ, ಸೊ ಈ ರೀತಿ ತುಂಬ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್, ನಾನು ಯಾವ ನ್ಯೂಟ್ರಿಯೆಂಟ್ಸ್ ಹೇಳಿದ್ನೋ ಸೊ ಈ ನ್ಯೂಟ್ರಿಯೆಂಟ್ಸ್ನ ನಿಮ್ಮ ಡಯಟಲ್ಲಿ ನೀವು ತಪ್ಪದೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಪೀರಿಯಡ್ಸನ್ನು ರೆಗ್ಯುಲರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಈಗ ಕೆಲವೊಂದು ಡಯಟ್ರಿ ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಓಕೆ, ಸೊ ಫಸ್ಟ್ ಒನ್ ನೋಡೋದಾದರೆ ಬ್ಯಾಲೆನ್ಸ್ಡ್ ಡಯಟ್. ಓಕೆ, ಸೊ ನಿಮ್ಗೆ ಆಲ್ರೆಡಿ ತಿಳಿದಿದೆ ಬ್ಯಾಲೆನ್ಸ್ಡ್ ಡಯಟ್ ತುಂಬ ಇಂಪಾರ್ಟೆಂಟ್ ಈ ಮೆನ್ಸ್ಟ್ರುವಲ್ ಸೈಕಲ್ನ ರೆಗ್ಯುಲೇಟ್ ಮಾಡೋದಕ್ಕೆ ಅಂತ. ಓಕೆ, ಸೊ ನೀವು ಆದಷ್ಟು ಸಮತೋಲನವಾದ ಆಹಾರವನ್ನು ಸೇವನೆ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಓಕೆ, ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡಬೇಕು, ಗುಡ್ ಫ್ಯಾಟ್ ಇರೋ ಥರ ನೋಡ್ಕೊಳ್ಬೇಕು, ಮತ್ತು ಲೀನ್ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಡಯಟಲ್ಲಿ. ಓಕೆ, ಸೊ ಈ ರೀತಿ ನೀವು ಬ್ಯಾಲೆನ್ಸ್ ಡಯಟ್ನ ಸೇವನೆ ಮಾಡೋದ್ರಿಂದ ಅದರಲ್ಲಿ ನಾನು ಹೇಳಿರುವಂತಹ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ರಿಚ್ ಇರುವಂತಹ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಇರೆಗ್ಯುಲರ್ ಪೀರಿಯಡ್ಸ್ನ ನೀವು ಕಡಿಮೆ ಮಾಡ್ಕೊಳ್ಬೋದು, ಅಂದರೆ ರೆಗ್ಯುಲೇಟ್ ಮಾಡ್ಕೊಳ್ಬೋದು ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ಸ್ನ ಸರಿಯಾಗಿ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಯಾವುದು ಅಂತ ನೋಡೋದಾದರೆ, ಸೊ ನೀವು ಸರಿಯಾಗಿ ನೀರನ್ನು ಕುಡಿಬೇಕಾಗುತ್ತೆ, ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡ್ಕೊಳ್ಬೇಕಾಗತ್ತೆ, ಸರಿಯಾದ ಪ್ರಮಾಣದ ನೀರನ್ನು ಕುಡಿಬೇಕಾಗುತ್ತೆ, ನಿಮ್ಮ ದೇಹವನ್ನು ಡಿಹೈಡ್ರೇಟ್ನ ನೀವು ಮಾಡ್ಕೊಳ್ಬಾರ್ದು. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೋಡೋದಾದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾವಾಗ ನೀವು ಸ್ಟ್ರೆಸ್ನ ಜಾಸ್ತಿ ತೆಗೆದುಕೊಳ್ತಿರೋ, ಅಧಿಕವಾದ ಸ್ಟ್ರೆಸ್ ತಗೊಳ್ತಿರೋ, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಕಾರಣ ಆಗುತ್ತೆ. ಸೊ ಆದ್ದರಿಂದ ನೀವು ಆದಷ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನಿಮ್ಗೇನಾದರೂ ತೀರಾ ಸ್ಟ್ರೆಸ್ ಆಗ್ತಿದ್ರೆ ಕೆಲವೊಂದು ಸ್ಟ್ರೆಸ್ ಮ್ಯಾನೇಜಿಂಗ್ ಟೆಕ್ನಿಕ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಯೋಗ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಓಕೆ, ಮೆಡಿಟೇಷನ್, ಓಕೆ, ಸೊ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡೋದಿರ್ಬೋದು, ಡೀಪ್ ಬ್ರೀತಿಂಗ್ ಮಾಡೋದಿರ್ಬೋದು, ಅಂದರೆ ದೀರ್ಘ ಉಸಿರಾಟ. ಸೊ ಈ ರೀತಿ ಟೆಕ್ನಿಕ್ಸ್ನ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಸ್ಟ್ರೆಸ್ಸನ್ನು ನೀವು ಕಡಿಮೆ ಮಾಡ್ಕೊಳ್ಬೋದಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ರೆಗ್ಯುಲರ್ ಎಕ್ಸಸೈಸ್. ಹೌದು, ನೀವು ದಿನನಿತ್ಯ ವ್ಯಾಯಾಮವನ್ನು ಮಾಡಬೇಕಾಗತ್ತೆ. ಸೊ ನೀವು ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಬ್ಲಡ್ ಫ್ಲೋ ಸರಿಯಾಗಿ ಆಗುತ್ತೆ, ನಿಮ್ಮ ಹಾರ್ಮೋನ್ ಸರಿಯಾಗಿ ಬ್ಯಾಲೆನ್ಸ್ ಆಗಿ ಉತ್ಪತ್ತಿ ಆಗುತ್ತೆ. ಓಕೆ, ಇದರಿಂದ ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ ರೆಗ್ಯುಲರ್ ಆಗಿ ಆಗುತ್ತೆ. ಸೊ ಆದ್ದರಿಂದ ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕಾಗುತ್ತೆ. ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಇಲ್ಲಾಂದರೆ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು. ಸೊ ಈ ರೀತಿ ಎಕ್ಸಸೈಸನ್ನು ಆದಷ್ಟು ರೆಗ್ಯುಲರ್ ಆಗಿ ಇರೋ ಥರ ನೋಡ್ಕೊಳ್ಳಿ. ಸೊ ಇದು ಇಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಲಿಮಿಟ್ ಯುವರ್ ಶುಗರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಇಂಟೇಕ್. ಓಕೆ, ಸೊ ನೀವು ಸಕ್ಕರೆ ಅಂಶ ಇರ್ಬೋದು, ಈ ಸಂಸ್ಕರಿಸಿದ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡೋದಿರ್ಬೋದು, ಇವುಗಳನ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಟಡೀಸ್ ಏನು ಹೇಳುತ್ತೆ ಅಂದರೆ, ಯಾವ ಮಹಿಳೆಯರು ಗುಡ್ ಅಮೌಂಟ್ ಆಫ್ ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಹೋಲ್ ಸೀರಿಯಲ್ಸ್ನ ಸೇವನೆ ಮಾಡಿದರೋ ಅವರ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಿರೋದು ಕಂಡು ಬಂದಿದೆ. ಸೊ ಯಾವ ಮಹಿಳೆಯರು ಈ ಪ್ರೊಸೆಸ್ಡ್ ಫುಡ್ ಮತ್ತು ಶುಗರ್ ಮತ್ತು ಜಂಕ್ ಫುಡ್ಸ್ನ ಜಾಸ್ತಿ ಸೇವನೆ ಮಾಡಿದರೋ ಅವರಿಗೆ ಕಂಪೇರ್ ಮಾಡಿದಾಗ, ಸೊ ಆದ್ದರಿಂದ ಬ್ಯಾಲೆನ್ಸ್ ಡಯಟ್ ಇಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಆದ್ದರಿಂದ ನೀವು ಗುಡ್ ಅಮೌಂಟ್ ಆಫ್ ಸೊಪ್ಪು, ತರಕಾರಿಗಳು, ಹಣ್ಣುಗಳು ಮತ್ತು ಸೊ ಎಲ್ಲ ನಟ್ಸ್, ಆಯಿಲ್ ಸೀಡ್ಸ್ ಇದೆಯಾ, ಲೀನ್ ಪ್ರೋಟೀನ್, ಗುಡ್ ಫ್ಯಾಟ್ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ನೀವು ಇಂಪಾರ್ಟೆಂಟ್ ಡಯಟ್ರಿ ಸ್ಟ್ರಾಟಜೀಸ್ನ ಫಾಲೋ ಮಾಡಬೇಕಾಗುತ್ತೆ ನಿಮ್ಮ ಪೀರಿಯಡ್ಸ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅದು ಏನಂತ ಅಂದರೆ ಗುಡ್ ಕ್ವಾಲಿಟಿ ಸ್ಲೀಪ್. ಓಕೆ, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಯಾವಾಗ ನೀವು ಸರಿಯಾಗಿ ನಿದ್ದೆ ಮಾಡೋದಿಲ್ವೋ ಆಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ನೀವು ಗುಡ್ ಕ್ವಾಲಿಟಿ ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ 7 to 8 hours ದಿನಕ್ಕೆ ನೀವು ನಿದ್ದೆ ಮಾಡಬೇಕಾಗುತ್ತೆ ತಪ್ಪದೆ. ಓಕೆ, ಸೊ ನೆಕ್ಸ್ಟ್
ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಹೆಲ್ತಿ ವೇಟನ್ನು ಮೇಂಟೈನ್ ಮಾಡೋದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾವಾಗ ವೆಯ್ಟ್ ನಾರ್ಮಲ್ಗಿಂತ ಜಾಸ್ತಿ ಆಗುತ್ತೋ ಸೊ ಆಗ ಏನಾಗುತ್ತೆ, ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ವೆಯ್ಟ್ ಸರಿಯಾಗಿ ಇದೆಯಾ, ಓಕೆ, ಸೊ ಹೆಲ್ತಿ ವೆಯ್ಟ್ ನೀವು ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಹೆಲ್ತಿ ವೆಯ್ಟ್ನ ಮೇಂಟೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋವನ್ನು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ಕೆಲವೊಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ, ಓಕೆ, ಸರಿಯಾದ ಡಯಟ್ ಮತ್ತು ಲೈಫ್ ಸ್ಟೈಲನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪೀರಿಯಡ್ಸನ್ನು ನೀವು ರೆಗ್ಯುಲೇಟ್ ಮಾಡ್ಕೊಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ನೀಡಿರುವಂತಹ ಮಾಹಿತಿಯನ್ನು ನೀವು ತಪ್ಪದೆ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.